ಇನ್ನು ಸಾಂಕಿ ಕೆರೆಗೆ ಹಾರಿ ಓರ್ವ ಹುಡುಗಿ ಸಾವಿಗೀಡಾಗಿದ್ದಾಳೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ಪ್ರಿಯಕರನಿಗೆ ಮೆಸೇಜ್ ಅನ್ನ ಕಳಿಸ್ಬಿಟ್ಟು ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಸಾಂಕಿ ಕೆರೆಯಲ್ಲಿ ಯುವತಿಯ ಶವ ಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಿನ್ನೆ ಸಂಜೆ ಮೃತ ಯುವತಿ ತೇಜು ಕಾಣೆಯಾಗಿದ್ದಾರೆ. ಸದಾಶಿವನಗರದಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿದೆ. ಶೋಧ ನಡೆಸಿದಾಗ ಕೆರೆ ಪಕ್ಕ ಯುವತಿ ವಸ್ತುಗಳು ಪತ್ತೆಯಾಗಿವೆ. ಬೆಳಿಗ್ಗೆ ಹುಡುಕಾಟ ನಡೆಸಿದಾಗ ಕೆರೆಯಲ್ಲಿ ಶವ ಪತ್ತೆಯಾಗಿದೆ. ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ತನ್ನ ಪ್ರಿಯಕರನಿಗೇನು ಮೆಸೇಜ್ ಎಲ್ಲ ಮಾಡಿದ್ಲಂತೆ. ಆ ತಂದೆ ತಾಯಿ ಹೆತ್ತು ಹೊತ್ತು ಸಾಕಿದ್ದಕ್ಕೆ, ಮಗಳಿಗೆ ಫೀಸ್ ಕೊಟ್ಟು ಶಾಲೆಗೆ ಕಳಿಸಿದ್ದಕ್ಕೆ, ಆ ಮಗಳು ಆ ತಂದೆ ತಾಯಿಗೆ ಏನು ಕೊಟ್ಲು ಅಂತ ಹೇಳಿದರೆ ಜೀವನ ಪರ್ಯಂತ ನೋವು. ನೋಡಿ, ಮೃತ ತೇಜು ಅಂದರೆ ಇವಳೆ. 20 ವರ್ಷಕ್ಕೆ ಪ್ರೀತಿ ಅಂತೆ, ಅಮರ ಪ್ರೇಮ ಕಹಾನಿ. ಅವನೇನೋ ಬೈದ್ನೋ ಏನು ಮಾಡಿದ್ನೋ ಗೊತ್ತಿಲ್ಲ, ಅವನಿಗೆ ಮೆಸೇಜ್ ಕಳಿಸಿದ್ದಾಳೆ. ಅವನು ಇವಳ ತಾಯಿಗೆ ಮೆಸೇಜ್ ಕಳಿಸಿದ್ದಾಳೆ. ಪ್ರಿಯಕರನಿಗಾಗಿ ಸಾಯುವ ಈ ಹೆಣ್ಣಿಗೆ ತನ್ನ ತಂದೆ ತಾಯಿಗೋಸ್ಕರ ಬದುಕಬೇಕು ಅಂತ ಏನೂ ಅನ್ನಿಸ್ಲಿಲ್ವಾ ಅಂತ ಹೇಳಿ ಏನಂತ ಮಾತಾಡೋದು ಇದ್ರ ಬಗ್ಗೆ ಅಲ್ಲ. ಸ್ಯಾಂಕಿ ಟ್ಯಾಂಕಿನಲ್ಲಿ ಬೆಳಗ್ಗೆ ಒಂದು ಶವ ಪತ್ತೆ ಆಗಿರುತ್ತದೆ. ನಿನ್ನೆ ಸಂಜೆ ಲೇಟ್ ಇನ್ ದಿ ಈವ್ನಿಂಗ್ ಆ ಮೃತ ಹುಡುಗಿಯ ತಾಯಿ ನಮ್ಮ ಮಗಳು ಕಾಣೆಯಾಗಿದ್ದಾರೆ, ಸಿಗ್ತಾ ಇಲ್ಲ. ಅವ್ರು ಯಾರೋ ಪರಿಚಯನವರಿಗೆ, ಫ್ರೆಂಡ್ಸ್ಗೆ ಅಲ್ಲಿ ಮಾತಾಡಿರುವಾಗ ನಾನು ಸಂಖ್ಯೆ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಬಂದಿರ್ಬೋದು ಹುಡುಕ್ಸಿ ಅಂತ ಬಂದಾಗ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ದೇವೆ. ನಿನ್ನೆ ನೈಟೇ ಮಿಸ್ಸಿಂಗ್ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮವರು ಶೋಧ ಕಾರ್ಯವನ್ನು ಆರಂಭಿಸಿದ್ರು. ಆಗ ಒಂದು ಏರಿಯಾನಲ್ಲಿ ಮೃತ ವ್ಯಕ್ತಿಯ ಒಂದಷ್ಟು ಬಿಲಾಂಗಿಂಗ್ ವಸ್ತುಗಳು ಸಿಕ್ಕಿರುವಂಥದ್ದು. ಸೊ ಆವಾಗ ಸಂಖ್ಯೆ ಸುತ್ತಮುತ್ತನೇ ಅವರು ಬಂದಿರತಕ್ಕಂಥದ್ದು ಪ್ಲಸ್ CCTV ಕ್ಯಾಮೆರಾ ಮೂಲಕ ಸಹ ಅಲ್ಲಿನೇ ಬಂದಿರತಕ್ಕಂಥದ್ದು ಕನ್ಫರ್ಮ್ ಆಯಿತು. ಅತಿ ಕತ್ಲೆ ಆಗಿರೋದ್ರಿಂದ ಜಾಸ್ತಿ ನಮಗೆ ಹುಡುಕ್ಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆನೆ ಮತ್ತೇನೆ ಬೇಗನೆ ಬಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ಆಗ 18th ಕ್ರಾಸ್ ಕಡೆಯಿಂದ ಇರ್ತಕ್ಕಂಥ ಎಂಟ್ರೆನ್ಸ್ ಸೈಡಲ್ಲಿ ಕೆರೆಯಲ್ಲಿ ಒಂದು ಶವ ಪತ್ತೆಯಾಗಿದೆ. ಅದನ್ನ ನಾವು ಪೊಲೀಸರು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರಿ ಅದನ್ನ ಆಚೆ ತೆಗೆಸಿದ್ದೇವೆ. ಅವರು ಕುಟುಂಬಸ್ಥರು ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ. ಅವರು ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ದೂರಿನ ತನಿಖೆ ಈಗ ಮುಂದುವರೆದಿದೆ. ನಗರ ಠಾಣಾ ವ್ಯಾಪ್ತಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.